ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ವೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ಎರಡನೇ ಕಂತಾಗಿ ನೇಪಥ್ಯಕ್ಕೆ ಸರಿಯುತ್ತಿರುವ ಮೌಲ್ಯಗಳು ಅನ್ನೋ ಕುರಿತಾಗಿ ಎರಡನೇ ಕಂತಿನಲ್ಲಿ ನಾನು ನಿಮ್ಮ ಮುಂದೆ ಮಾತನಾಡೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸಮಾಜದಿಂದ ದೂರ ಆಗ್ತಾ ಇರುವ ಮೌಲ್ಯಗಳು ಅಂತ ಇನ್ನೊಂದು ಪದವಾಗಿ ಹೇಳಬಹುದು. ಇವತ್ತಿನ ಸಮಾಜ ಎತ್ತ ಕಡೆ ಹೊರಟಿದೆ. ಆರೋಗ್ಯಕರ ಸಮಾಜ ಸೃಷ್ಟಿಯಾಗೋಕ್ಕೆ ನಾವು ಯಾವ ಯಾವ ದಿಕ್ಕಿನಲ್ಲಿ ನಡೆದುಕೊಳ್ಬೇಕು ಅನ್ನೋ ಕುರಿತಾಗಿ ನಾನು ಮುಂದೆ ಕೂತು ಮಾತನಾಡ್ತಾ ಇದ್ದೇನೆ. ಮೌಲ್ಯಗಳು ಅಂತಂದರೆ ಮೌಲ್ಯಗಳ ಸಮಾಜದಲ್ಲಿನ ಮಾನವೀಯ ಮೌಲ್ಯಗಳ ಒಂದು ತೂಕ ಏನೂ ಕಡಿಮೆ ಆಗಿಲ್ಲ, ಆ ತೂಕ ಏನು ನಶಿಸಿ ಹೋಗಿಲ್ಲ. ಸಾಕಷ್ಟು ಜನ ಮಾತನಾಡ್ತಾ ಇದ್ದಾರೆ ಮೌಲ್ಯಗಳೇ ಇವತ್ತು ಕುಸಿದು ಹೋಗಿದೆ ಅಂತ. ಖಂಡಿತ ಮೌಲ್ಯಗಳು ಕುಸಿದಿಲ್ಲ, ಅದರ ತೂಕ ಒಂದು ಇಂಚು ಕೂಡ ಕಡಿಮೆ ಆಗಿಲ್ಲ. ಇವತ್ತಿನ ಮೌಲ್ಯ ಇರಲಿ, ರಾಮಾಯಣ ಮಹಾಭಾರತದ ಕಾಲದಲ್ಲಿ ತಗೊಂಡಂತಕ್ಕಂಥ ಸತ್ಯ ಇರ್ಬೋದು, ಪ್ರೇಮ ಇರ್ಬೋದು, ಲವಲವಿಕೆ ಇರ್ಬೋದು, ಹಿರಿಯರನ್ನು ಕಂಡಿದರೆ ಗೌರವದಿಂದ ನೋಡುವಂಥದ್ದು ಇರ್ಬೋದು, ವಿನಯತೆ ಇರ್ಬೋದು, ವಿದ್ಯೆ ಇರ್ಬೋದು, ಅಥವಾ ತಾಳ್ಮೆ ಇರ್ಬೋದು, ಸಹನೆ, ಒಂದು ಸೌಜನ್ಯಶೀಲತೆ ಇರ್ಬೋದು, ಎಲ್ಲವೂ ಕೂಡ ಅವತ್ತಿನ ಕಾಲದಲ್ಲಿ ಹೇಗಿತ್ತು ಇವತ್ತಿನ ಕಾಲದಲ್ಲೂ ಹಾಗೆ ಇದೆ ಅಂತಂದರೆ ಅದು ಹಾಗೇ ಇರುತ್ತೆ. ಕಾಲ ಧರ್ಮ ಬದಲಾದರೂ ಕೂಡ ಮೌಲ್ಯಗಳು ಒಂದೇ ರೀತಿ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಹಾಗಾದರೆ ಬದಲಾಗ್ತಿರೋದೇನು ಅನ್ನೋದು ನಿಮ್ಮ ಪ್ರಶ್ನೆ ಅಲ್ವಾ? ಮೌಲ್ಯಗಳು ಅವತ್ತೇನಿತ್ತು ಇವತ್ತು ಸಮಾಜದಲ್ಲಿನ ನಾಗರಿಕ ಮೌಲ್ಯಗಳ ಹಾಗೆ ಇದೆ. ಬದಲಾಗ್ತಾ ಇರೋದು ಮಾತ್ರ ಪ್ರತಿಯೊಬ್ಬ ಮನುಷ್ಯನ ಒಂದು ಚಿಂತನೆಗಳು ಬದಲಾಗ್ತಾ ಇದೆ, ಮನೋಧರ್ಮ ಬದಲಾಗ್ತಾ ಇದೆ. ಇದು ಯಾಕೆ ಹೀಗಾಗ್ತಾ ಇದೆ ಅನ್ನೋದನ್ನ ನಾವು ಇಣಿಕಿ ನೋಡೋದಾದರೆ, ಅವತ್ತಿನ ಮಹಾತ್ಮ ಗಾಂಧೀಜಿ ಬೋಧಿಸಿದಂತಹ ಸತ್ಯದ ಅನ್ವೇಷಣೆ ಮತ್ತು ಹರಿಶ್ಚಂದ್ರನ ಸತ್ಯವನ್ನು ನಡೆದಿದ್ದು ಕೂಡ ಎರಡು ಒಂದೇ. ಕಾಲದ ಧರ್ಮ ಬೇರೆ ಇರ್ಬೋದು. ಹರಿಶ್ಚಂದ್ರ ಅವನಿಗೆ ಹೇಳಿದ ಸತ್ಯದಂತನೇ ನುಡಿದ, ಮಹಾತ್ಮ ಗಾಂಧೀಜಿ ಕೂಡ ಸತ್ಯವನ್ನೇ ಪ್ರತಿಪಾದಿಸಿದ್ರು, ಹಾಗೆ ನಡೆದರು. ಇನ್ನು ಬುದ್ಧ ಕೂಡ ಸತ್ಯದ ಒಂದು ಪರಿಕಲ್ಪನೆಯನ್ನು ಕೊಟ್ಟ, ಸತ್ಯದ ಹಾದಿಯನ್ನು ತೋರಿಸಿಕೊಟ್ಟ. ಹಾಗೆ ಮಹಾತ್ಮ ಗಾಂಧೀಜಿ ಕೂಡ ಸತ್ಯಾನ್ವೇಷಣೆಯಲ್ಲಿ ಇದ್ದಿದ್ದು ಕೂಡ ಎರಡು ಒಂದೇ. ಅಲ್ಲಿಗೆ ಕಾಲಗಳು ಮಾತ್ರ ಬೇರೆ ಆಯಿತು, ಅದನ್ನು ನಾವು ಗಮನಿಸಬಹುದು. ಇನ್ನು ಇವತ್ತಿನ ಸಮಾಜ ಹೀಗಾಗೋದಕ್ಕೆ ಕಾರಣ ಮೌಲ್ಯಗಳು ಕುಸಿಯುತ್ತಿದೆ ಅನ್ನೋ ಆರೋಪ ಬರಲಿಕ್ಕೆ ಕಾರಣ ಏನು? ಪ್ರತಿಯೊಂದು ಸಾರ್ವಜನಿಕ ಭಾಷಣಗಳಲ್ಲೂ ಕೂಡ ನಮ್ಮ ನಾಡಿನ ಹಿರಿಯರುಗಳು, ಗಣ್ಯ ವ್ಯಕ್ತಿಗಳು ಇದನ್ನೇ ಒತ್ತಿ ಹೇಳ್ತಿರ್ತಾರೆ. ಮೌಲ್ಯಗಳು ಬಹಳ ಕುಸಿತಾ ಇದೆ ಇವತ್ತಿನ ನಾಗರಿಕ ಸಮಾಜದಲ್ಲಿ ಅಂತ ಹೇಳ್ತಾ ಇರ್ತಾರೆ. ಅವ್ರು ಹೀಗೆ ಹೇಳೋದಕ್ಕೆ ಕಾರಣ ಏನು? ಇವತ್ತಿನ ನೈಜಿಕ ಘಟನೆ ಏನೇನು ಹೇಗೆ ನಡೀತಾ ಇದೆ ಅನ್ನೋದನ್ನ ನಾವು ಕೂಲಂಕುಷವಾಗಿ ಆದರೂ ಕೂಡ ಸಂಕ್ಷಿಪ್ತವಾಗಾದರೂ ಇಣಿಕಿ ನೋಡುವ ಅನ್ನೋದಾದರೆ, ಇವತ್ತಿನ ಸಮಾಜದಲ್ಲಿ ಒಂದು ಕುಟುಂಬದಲ್ಲಿ ಒಂದು ಪುಟ್ಟ ಮಗು ಜನಿಸುತ್ತೆ. ಆ ಮಗು ಜನಿಸ್ದಾಗ್ತಿದ್ದಾಗಲೇ ಆ ಮಗುವಿನ ಹೆಣ್ಣು ಮಗುನೋ ಗಂಡು ಮಗುನೋ ಏನೇ ಆದರೂ ಕೂಡ, ಒಂದು ಹೆಣ್ಮಗು ಹುಟ್ಟಿತು ಅಂತಂದರೆ ತನ್ನ ತಂದೆ, ಆ ಮಗುವಿನ ತಂದೆಗೆ ಹುಟ್ಟಿದ ದಿವಸವೇ ಒಂದು ರೀತಿಯ ಹೃದಯ ಬಡಿತ ಜಾಸ್ತಿ ಆಗುತ್ತೆ. ಯಾಕೆಂತಂದರೆ ಹೆಣ್ಮಗು ಓದಿದ್ರೆ ಖರ್ಚು ಜಾಸ್ತಿ ಇರುತ್ತೆ, ತುಂಬಾ ಭಾರ ಇರುತ್ತೆ. ಹಾಗಾಗಿ ಆ ಮಗುವಿನ ಲಾಲನೆ ಪಾಲನೆಯಿಂದ ಹಿಡಿದು ಕೊನೆ ಭವಿಷ್ಯದವರೆಗೂ ಕೂಡ ಒಂದು ನಿಧಿಯನ್ನು, ಅಂತಂದರೆ ತಂದೆಯ ಕರ್ತವ್ಯ ಏನೋ ಒಂದು ಹಣಕಾಸಿನಲ್ಲಿ ಭದ್ರ ಕುಟುಂಬನ ನೋಡ್ಕೊಳ್ಳೋದು ಹೊಣೆಗಾರಿಕೆ ಇರುತ್ತೆ. ಅದು ಏನೇ ಇರಲಿ, ಅದು ಒಂದು ರೀತಿ ಹೊಣೆಗಾರಿಕೆ. ಇಲ್ಲಿ ಗಮನಿಸ್ಬೇಕಾದ್ದೇನು, ಒಂದು ಮಗು ತಾಯಿ ಸಮಾಧಾನ ಮಾಡಬೇಕು. ತಾಯಿಗೆ ಇರುವಷ್ಟು ತಾಳ್ಮೆ ತಂದೆಗಿರೋದಿಲ್ಲ. ತಂದೆ ಆದವನು ಮಗುವನ್ನ ಎತ್ತಿಕೊಂಡಾಗ ಮಗು ಅಳುತ್ತೆ ಅನ್ನೋ ಅದಕ್ಕೊಂದು ಕೋಪಕ್ಕೋಸ್ಕರ ಆತ ಆ ಮಗುವಿಗೆ ಕೈಗೆ ಒಂದು ಈಗಿನ ಒಂದು ಮೊಬೈಲ್ ಕೊಡೋದಿರ್ಬೋದು. ಮೊಬೈಲ್ ಕೊಟ್ಟರೆ ಆ ಮಗು ತುಂಬ ಅದು ಬರ ಚಿತ್ರಗಳು, ಅದ್ರ ಬರ ಒಂದು ಧ್ವನಿಯನ್ನು ಆಲಿಸಿ ಆ ಮಗು ಖುಷಿ ಪಡುತ್ತೆ ಅಂತ ಹೇಳಿ ಪ್ರತಿದಿನ ಆ ಮಗು ಕೈಗೆ ಒಂದು ಮೊಬೈಲ್ ಕೊಟ್ಬಿಟ್ಟು ಕೂರಿಸ್ಬಿಡೋದು ಇವತ್ತಿನ ಸಂಸ್ಕೃತಿಯಾಗಿದೆ. ಆ ಮಗು ಏನೇ ಒಂದು ಇವತ್ತಿನ AI ಯುಗದಲ್ಲಿ ಜನಿಸಿರಬಹುದು, ಆದರೆ ಬೆಳೆಸುವ ರೀತಿ ಅದಲ್ಲ. ಮಗುಗೆ ಒಂದು ಆಟ ಸಾಮಾನು ಕೊಟ್ಟರೆ ಅದು ಸೈಲೆಂಟಾಗಿ ಅಳೋದನ್ನು ನಿಲ್ಲಿಸುತ್ತೆ ಅನ್ನೋದಾದರೆ,
ಅದು ಏನು ಕೇಳಿದ್ರು ಕೊಡುವಂತಹ ಪೋಷಕರಿಗೆ ಒಂದು ಕಿವಿ ಮಾತು ಏನು, ಪುಟ್ಟ ಮಗುವಿನಲ್ಲಿ ಯಾವ ಮಗು ತುಂಬ ತುಂಟಾಟ ಆಡ್ತಿರುತ್ತೋ ಬೆಳೆದ ನಂತರ ಅದೇ ಮಗು ಹೆಚ್ಚಿನದಾಗಿ ಒಂದು ಲವಲವಿಕೆ ಭರಿತವಾದಂತಹ ಕ್ರಿಯಾಶೀಲವಾದಂತಹ ಒಂದು ವಾತಾವರಣ ನಿರ್ಮಿಸೋದಕ್ಕೆ ಸಾಧ್ಯ. ನೀವು ಮಗುನಲ್ಲೇ ಅಂಬೆಗಲಿಡುವಂತಕ್ಕಂಥ ಮಗುನಲ್ಲೇ ಆ ಬೆಂಕಿಗೆ ತಾಕಿದ್ರೆ ಸುಟ್ಟು ಹೋಗ್ತೀಯ, ಆ ಮಣ್ಣಲ್ಲಿ ಆಟ ಆಡಿದ್ರೆ ನಿನಗೆ ಒಂದು ಕೊಳೆ ಮೆತ್ಕೋತೆ, ಆ ಕೊಳೆಯಲ್ಲಿ ಬ್ಯಾಕ್ಟೀರಿಯಾ ಬಂದು ನಿನ್ನ ಒಂದು ರೀತಿ ಆರೋಗ್ಯ ಕುಂಠಿತ ಆಗುತ್ತೆ ಅನ್ನೋ ಒಂದು ಭ್ರಮೆನಲ್ಲಿ ಬೆಳೆಸ್ತಾರಲ್ಲ ಮಗುನ. ಅದೇ ಒಂದು ಕೂಲಿ ಮಾಡುವಂಥ ಕುಟುಂಬದಲ್ಲಿ ಟೆಂಟ್ ಹಾಕೊಂಡು ಬದುಕ್ತಾರಲ್ಲ, ಆ ಮಗುವಿನ ಒಂದು ಹ್ಯುಮಿಡಿಟಿ ಪವರ್ನ, ಒಂದು ರೆಸಿಸ್ಟೆನ್ಸ್ ಪವರ್ ನೋಡಿ, ಅದು ಸಮಾಜದ ಏನೇ ಒಂದು ಕಾಯಿಲೆ ಕಸ ಕಡ್ಡಿಗಳಿಗೂ ಅದು ಹೊಂದ್ಕೊಂಡು ಬದುಕುವಂಥ ಚೈತನ್ಯ ಅದರಲ್ಲಿರುತ್ತೆ. ಈ ಒಂದು ನಗರದ ವಾಸಿಗಳಲ್ಲಿ ಬೆಳೆದಂಥ ಮಗುಗೆ ಒಂದು ರೀತಿಯ ಜೋಪಾನ ಮಾಡಿ ಆ ಮಗುಗೆ ಒಂದು ರೆಸಿಸ್ಟೆನ್ಸ್ ಪವರ್ ಬಾಡಿನಲ್ಲೇ ಬಿಲ್ಡಪ್ ಆಗದೆ ಇಲ್ಲದೆ ಅನ್ನೋ ಪ್ರತಿಯೊಂದು ಕೆಮ್ಮು ಬಂತ ವೈದ್ಯರ ಹತ್ರ ಹೋಗೋದು, ಒಂದು ಜ್ವರ ಬಂತ ಆ ಜ್ವರನ ತಪ್ಪಿಸ್ಲಿಕ್ಕೆ ವೈದ್ಯರ ಹತ್ರನ ಹೋಗೋದು, ಇದೇ ರೂಢಿಯಾಗಿ ಹೋಗಿ ಕಡೆಯವರೆಗೂ ಕೂಡ ಆ ಮಗುಗೆ ಒಂದು ರೀತಿಯ ಆರ್ಟಿಫಿಷಿಯಲ್ ಅನ್ನೋದು ಬಂದುಬಿಡುತ್ತೆ. ಹೀಗಾಗಿ ನಾನಿಲ್ಲಿ ಇನ್ನೂ ಮೌಲ್ಯದ ಬಗ್ಗೆ ಬಂದಿಲ್ಲ. ಹೀಗಾಗಿ ಆ ಮಗು ಒಂದು ರೀತಿಯ ನೈಸರ್ಗಿಕ ದತ್ತವಾಗಿ ಏನೇನು ಸಿಗುವಂಥದ್ದಕ್ಕೆಲ್ಲ ವಂಚಿತ ಆಗುತ್ತೆ. ಹೀಗೆ ಆ ಮಗುನ ಬೆಳೆಸ್ತಾ ಚಿಕ್ಕ ಮಗುನಲ್ಲೇ ಆ ಮಗುನ ಸಮಾಧಾನ ಮಾಡುವ ದೃಷ್ಟಿಯಿಂದ ಇವತ್ತಿನ ಕಾಲಘಟ್ಟದಲ್ಲ, ಹಿಂದಿನ ಕಾಲಘಟ್ಟದಲ್ಲೂ ಇದು ನಡ್ಕೊಂಡು ಬಂತು. ಗುಮ್ಮ ಬರ್ತಾನೆ ನೋಡು, ನೀನು ಹಿಂಗೆ ಹಠ ಮಾಡ್ತಿದ್ರೆ ಗುಮ್ಮ ಬಂದು ಹಿಡ್ಕೊಂಡು ಹೋಗ್ತಾನೆ, ರಾತ್ರಿ ದೆವ್ವ ಬರುತ್ತೆ ಅಂತ ಹೆದರಿಸಿ ಆ ಮಗುವಿಗೆ ಒಂದು ರೀತಿಯ ಭಯದ ವಾತಾವರಣ ಸೃಷ್ಟಿ ಮಾಡಿದವರು ಪೋಷಕರು. ಆ ಮಗು ಪುಟ್ಟ ಮಗುವಿಂದನೇ ಒಂದು ಅದಕ್ಕೆ ಫೀಡ್ ಮಾಡಿಬಿಟ್ಟಿರ್ತಾರೆ. ಒಂದು ಕಂಟ್ರೋಲ್ ತಗೊಳ್ಳೋದಕ್ಕೋಸ್ಕರ ಗುಮ್ಮ ಬರ್ತಾನೆ ಅಥವಾ ದೆವ್ವ ಬರ್ತಾನೆ ಅಂತ ಎದುರಿಸೋದು ಕೂಡ ಒಂದು ಮೌಲ್ಯದಿಂದ ವಂಚಿತ ಆದಂಗೆ ಮಾಡುವಂಥ ಒಂದು ಪ್ರಕ್ರಿಯೆ. ಇನ್ನು ಮಗು ಬೆಳೀತಾ ಒಂದು ಸಮಾಜದ ಎಲ್ಲ ವಿವಿಧ ಹಂತದಲ್ಲಿರುವಂಥ ವ್ಯಕ್ತಿಗಳನ್ನು ಅದು ಮಗು ಹತ್ರಕ್ಕೆ ತಗೊಳ್ಳಲ್ಲ. ಅಂತಂದರೆ ಇವ ಶ್ರೀಮಂತ ಇವ ಬಡವ, ನಿನ್ನ ಸಹವಾಸ ಏನಿದ್ರು ಶ್ರೀಮಂತರ ಹತ್ರ ಬಡವರ ಹತ್ರ ಅಲ್ಲ, ನಿನ್ನ ಸಹವಾಸ ಏನಿದ್ರು ಮೇಲ್ವರ್ಗದ ಜನರ ಹತ್ರ ಮಾತ್ರ, ದರಿದ್ರರ ಹತ್ರ ಅಲ್ಲ, ಶೂದ್ರರ ಹತ್ರ ಅಲ್ಲ, ಅಥವಾ ಸಮಾಜದ ಕೀಳು ಮಟ್ಟದ ಅಲ್ಲ ಅಂತ ಹೇಳಿ ಮೇಲು ಕೀಳು, ಇವ ವಿದ್ಯಾವಂತ ಇವ ಅವಿದ್ಯಾವಂತ, ಇವ ಜಾತಿಯಲ್ಲಿ ಮೇಲ್ಜಾತಿ ಇವ ಕೀಳು ಜಾತಿ ಇವ ಅಂತ ಹೇಳಿ ನಾವೇ ಆ ಮಗುವಿನ ಒಂದು ಮುಗ್ಧ ಮಗುವಿನ ಮನಸ್ಸಿನಲ್ಲಿ ಒಂದು ಪರಿಧಿನ ನಿರ್ಮಾಣ ಮಾಡುವಂಥದ್ದು ಮೌಲ್ಯಗಳ ಕುಸಿತಕ್ಕೆ ಇದು ಮೂಲ ಕಾರಣ ಆಗುತ್ತೆ. ಇನ್ನು ಬೆಳೀತಾ ಆ ಮಗುಗೆ ಪೋಷಕರು ಏನು ಮಾಡ್ತಾರೆ, ನೀನು ಪ್ರತಿಯೊಂದು ಪರೀಕ್ಷೆನಲ್ಲೂ ಕೂಡ ಫಸ್ಟ್ ರ್ಯಾಂಕ್ ಬರಬೇಕು ಅಂತ ಹೇಳಿ ಟ್ಯೂಷನ್ಗೆ ಹಾಕ್ತಾರೆ. ಎಕ್ಸ್ಟ್ರಾ ಮಗುವಿನ ಈಗಾಗಲೇ ಮಗು ಒಂದು ಶಾಲೆಯಲ್ಲಿ ಮುಗಿಸ್ಕೊಂಡು ಬಂದು ಮನೆಯಲ್ಲಿ ಸ್ವಲ್ಪ ಹೋಮ್ವರ್ಕ್ ಮಾಡೋದಕ್ಕೊಂಡು ಆಟ ಆಡ್ಕೊಂಡು ಹೋಮ್ವರ್ಕ್ ಮಾಡೋದಕ್ಕೆ ಬಿಡುವೆ ಅಲ್ಲ, ಅಷ್ಟು ಮಟ್ಟಿಗೆ ಆ ಮಗುಗೆ ಫೀಡ್ ಮಾಡಿ ನನ್ನ ಅಣ್ಣನ ಮಗ ಅಷ್ಟು ರ್ಯಾಂಕ್ ತೆಗೆದ, ನನ್ನ ತಂಗಿ ಮಗ ಹಿಂಗಿದ್ದಾನೆ, ಅವ್ರ ಮಗ ನೋಡಿದ್ಯಾ ಅವ್ರ ಮನೇಲಿ ಈ ರೀತಿಯ ಒಂದು ಧೋರಣೆಯಿಂದಾಗಿ ಆ ಮಗುಗೆ ಸೃಜನಶೀಲತೆ ಅನ್ನೋದು ನಾಪತ್ತೆ ಆಗುತ್ತೆ. ಚಿಕ್ಕ ಮಗ ಸ್ಕೂಲ್ಗೆ ಹೋಗ್ತಾರೆ, ಪ್ರೌಢಶಾಲೆ ಇರ್ಬೋದು ಅಥವಾ ಒಂದು ಪ್ರೈಮರಿ ಶಾಲೆ ಇರ್ಬೋದು, ಒಂದು 1ನೇ ಕ್ಲಾಸ್ 2ನೇ ಕ್ಲಾಸ್ ಮಕ್ಕಳಲ್ಲೇ ನೀನು ಫಸ್ಟ್ ರ್ಯಾಂಕ್ ತೆಗಿಬೇಕು ಅಂತ ಅಷ್ಟರ ಮಟ್ಟಿಗೆ ಗೋಳಿಕೊಳ್ಳೋದನ್ನ ನಾವು ಸಮಾಜದಲ್ಲಿ ಕಾಣ್ತೇವೆ. ಇನ್ನು ಆ ಮಗು SLC ಬಂದ್ರಂತೂ ಕೇಳೋದೇ ಬೇಕಾಗಿಲ್ಲ. 100ಕ್ಕೆ 90 ತೆಗೆದ್ರೂ ಕೂಡ ಇನ್ನೊಬ್ಬರನ್ನ ಕಂಪೇರ್ ಮಾಡಿ ನೀನು 100ಕ್ಕೆ 100 ಅಂಕ ಯಾಕೆ ಬರಲಿಲ್ಲ, ಅವನು ನೋಡು 95 ತೆಗೆದ, ನೀನು ಯಾಕೆ 90 ತೆಗೆದೆ ಅಂತಂದರೆ ಎಲ್ಲೋ ಒಂದು ಕಡೆ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಇವತ್ತು ನಾಗಾಲೋಟ ಓಡ್ತಾ ಇದೆ. ಒಂದು ಸಮಾಜದ ದಿಕ್ಕು ಒಂದು ಪುಟ್ಟ ಮಕ್ಕಳಿಂದ ತಗೊಂಡು ಒಂದು ಶಾಲಾ ವಿದ್ಯಾಭ್ಯಾಸವನ್ನು ತಗೊಂಡು ಕೂಡ ವಿದ್ಯೆ ಅನ್ನೋದು ಕೇವಲ ಒಂದು ಮಾಸ್ ಕಾರ್ಡ್ನಲ್ಲಿ ಬರೋ ಅಂಕೆ ಅನ್ನೋದು ಅಲ್ಲ. ಆ ಮಗುವಿಗೆ ಎಲ್ಲ ರೀತಿಯ ಒಂದು ಬದುಕಿಗೆ ತಾನು ಸ್ವಂತ ಬದುಕಿನ ಕತ್ಕೊಳ್ಬೇಕಾದಂತಹ ಎಲ್ಲವನ್ನ ಅಂಶಗಳು ಕಲಿಸ್ಕೊಡ್ಬೇಕು ಅನ್ನೋದು ಬರೋದಿಲ್ಲ. ತಂದೆ ತಾಯಿಗೂ ಅಷ್ಟೇ, ಒಂದು ಆ ಶಾಲೆಯಲ್ಲಿ ಹೇಳಿಕೊಡುವ ಉಪಾಧ್ಯಾಯರಿಗಳಿಗೂ ಅಷ್ಟೇ. ಆ ಮಗು
ಸಿಲೆಬಸ್ ಮಾತ್ರ ಓದುತ್ತೆ. ಓದಿ 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 ಕಣ್ಗಳೆಲ್ಲ ವೀಕ್ ಆಗಿ ರ್ಯಾಂಕ್ ತೆಗಿಬೇಕು ಅಷ್ಟನ್ನು ಮಾತ್ರ ಹೇಳ್ಕೊಡ್ತಾರೆ. ಅಂದರೆ ನಾವು ಮುಂದೆ ಮಾತ್ರ ಹೇಳೋದಾದರೆ ಪುಸ್ತಕದ ಬದನೆಕಾಯಿ ಅಂತೀವಲ್ಲ ಹಾಗೆ ಮಾಡ್ತಾರೆ. ಇದು ಒಂದು ರೀತಿಯ ಅಂಧಪತನ, ಒಂದು ರೀತಿಯ ಟ್ಯಾಲೆಂಟ್, ಇಂಟರ್ನಲ್ ಟ್ಯಾಲೆಂಟನ್ನು ಗಳಿಸ್ಕೊಳ್ಬೇಕಾದ್ರೆ ಏನೇನು ಅಂಶ ಬೇಕು ಅದನ್ನೆಲ್ಲ ಇರೋದಿಲ್ಲ. ನಾವು ಒಂದು ಮಾತು ಹೇಳೋದಾದರೆ, ಇವತ್ತಿನ ಸಮಾಜದಲ್ಲಿ ಯಾರು ಅತ್ಯಂತ ಸಕ್ಸಸ್ಫುಲ್ ಅಂತಂದರೆ, ಹಗಲು ರಾತ್ರಿ ಕಣ್ಣಿಗೆ ನಿದ್ದೆಗಟ್ಟಿ ಕಣ್ಣಿಗೆ ಕಟ್ಟಿ ಓದಿದಂಥ ಫಸ್ಟ್ ರ್ಯಾಂಕ್ ಬಂದಂಥವರೆಲ್ಲ ಮುಂದಿನ ಜೀವನದಲ್ಲಿ ಸೋತಂತಿರ್ತಾರೆ. ಯಾರ್ಯಾವ ಹುಡುಗರು ಅಲ್ದಾಡ್ಕೊಂಡಿರ್ತಾರೆ, ಜಾಸ್ತಿ ಕಮ್ಮಿ ಮಾರ್ಕ್ಸ್ ತೆಗಿತಿರ್ತಾರೆ, ಆಟ ಆಡ್ಕೊಂಡಿರ್ತಾರೆ, ಅಂಥವರೇ ಇವತ್ತಿನ ಸಮಾಜದಲ್ಲಿ ಎತ್ತರದ ಸ್ಥಾನದಲ್ಲಿ ಇರೋದನ್ನು ನಾವು ಗಮನಿಸ್ಬೋದಾಗುತ್ತೆ. ಇನ್ನು ಪುಟ್ಟ ಮಕ್ಕಳದ್ದು ಬಿಡಿ, ಶಾಲಾ ಕಾಲೇಜಲ್ಲೂ ಕೂಡ ಮೌಲ್ಯಗಳು ಅಂತಃಪತನ ಆಗ್ತಿದೆ ಅನ್ನೋದನ್ನು ಆಗ ಕೇಳ್ತಾ ಇರ್ತೀವಿ. ನಾನು ಆಗಲೇ ಹೇಳಿದಂತೆ ಪ್ರೀತಿ ವಿಶ್ವಾಸ ಇರ್ಬೋದು, ಅಥವಾ ತಾಳ್ಮೆ ಇರ್ಬೋದು, ಗುರು ಹಿರಿಯರಿಗೆ ವಂದಿಸುವಂತಕ್ಕಂಥ ವಿನಯವಂತಿಕೆ ಇರ್ಬೋದು, ಇವೆಲ್ಲವೂ ಕೂಡ ಆ ಕಾಲಘಟ್ಟಕ್ಕೆ ನಮಗೆ ತಾವೇ ಹೊಂದ್ಕೋಬೇಕು. ಅದನ್ನು ಯಾರು ಹೇಳ್ಕೊಡೋದಿಲ್ಲ. ಆದರೆ ಇವತ್ತಿನ ಸಮಾಜದಲ್ಲಿ ಅದು ಇಲ್ಲ. ಹಾಗಾಗಿ ಇವತ್ತು ಸಮಾಜ ಎತ್ತ ಕಡೆ ಹೋಗ್ತಾ ಇದೆ ಅಂತಂದರೆ ಅದು ಜಾಗತೀಕರಣ ಅನ್ನೋದು ಕಡೆ ಹೋಗ್ತಾ ಇದೆ. ಅಂತಂದರೆ ವೇಗವಾಗಿ ಬೆಳವಣಿಗೆಯನ್ನು ಬೆಳಿಬೇಕು, ಆದರೆ ಅದಕ್ಕೂ ಒಂದು ಮಿತಿ ಇರುತ್ತೆ. ನನ್ನ ಪಕ್ಕದ ಮನೆಯವನು ಅಷ್ಟು ಶ್ರೀಮಂತ, ನನ್ನ ಪಕ್ಕದ ಮನೆಯವನು ಇಷ್ಟು ಶ್ರೀಮಂತ, ನಮ್ಮ ರಿಲೇಷನ್ ಮಧ್ಯೆ ಅಷ್ಟು ಶ್ರೀಮಂತ, ಅವರಿಂದ ನಾನು 2 ಪಟ್ಟು ಶ್ರೀಮಂತನಾಗಬೇಕು ಅನ್ನೋ ಒಂದು ಜಾಗತೀಕರಣ ಇದೆಯಲ್ಲ, ಇದರಿಂದಾಗಿ ಸಮಾಜ ಇವತ್ತು ಈ ರೀತಿಯ ಮೊಸುಕು ವಾತಾವರಣನ ಅನುಭವಿಸ್ತಾ ಇದೆ ಅಂತ ಹೇಳ್ಬೋದು. 19ನೇ ಶತಮಾನದಲ್ಲಿ ಏನಾಯಿತು, ಒಂದು ಇಂಗ್ಲೆಂಡಿನಾದಂಥ ಕೈಗಾರಿಕಾ ಕ್ರಾಂತಿಯಿಂದಾಗಿ ಅಲ್ಲಿನ ಒಂದು ಕೈಗಾರಿಕಾ ಕ್ರಾಂತಿ ಅನ್ನೋದು ಇಂಗ್ಲೆಂಡ್ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ ಹರಡಿಕೊಂತು. ಹಾಗಾಗಿ ಒಂದು ರೀತಿಯ ಬದಲಾವಣೆ ಅನ್ನೋದು ನಾವು ಕೂಡ ನಮ್ಮ ಭಾರತದಲ್ಲಿ ಕಾಣ್ತಾ ಇದ್ದೇವೆ. ಜಾಗತೀಕರಣಕ್ಕೆ, ನಮ್ಮ ನಾಗಾಲೋಟಕ್ಕೆ ಓಡ್ತಾ ಇರುವಂಥ ಈ ಸಮಾಜ ಒಂದು ಪುಟ್ಟ ಮಗು ಆಗಿರ್ಬೋದು, ಒಂದು ಪುಟ್ಟ ಪ್ರಜೆ ಆಗಿರ್ಬೋದು, ಒಂದು ರೀತಿಯ ರೋಬೋಟ್ ಅಂತಲೇ ತಿಳ್ಕೊಬೇಕಾಗುತ್ತೆ. ರೋಬೋಟ್ ರೀತಿ ಕೆಲಸ ಮಾಡಬೇಕಾಗುತ್ತೆ. ಅದು ಸ್ಕೂಲಲ್ಲೂ ಅಷ್ಟೇ, ಅಥವಾ ದುಡಿಯೋಂತಕ್ಕಂಥ ಕಂಪ್ನಿಗಳಲ್ಲೂ ಅಷ್ಟೇ, ಕೆಲಸ ಬಿಟ್ಟು ಬೇರೆ ಏನೋ ಅರ್ಥ ಇತ್ತ ಚಿಂತನೆ ಮಾಡೋದು ಕೂಡ ಸಂಸ್ಥೆಗಳಾಗಿರ್ಬೋದು, ಆ ವಿದ್ಯೆ ಸಂಸ್ಥೆಗಳು ಅವಕಾಶನೇ ಕೊಡದೇ ಇರೋದು ಒಂದು ರೀತಿಯ ಅಂಧಪತನಕ್ಕೆ ಕಾರಣ ಆಗುತ್ತೆ. ಇನ್ನು ಇವತ್ತಿನ ಕೆಸರಚಾಟ ಅಂದರೆ, ಇವತ್ತಿನ ಒಂದು ಉದಾಹರಣೆಯಾಗಿ ನಾನು ನಿಮ್ಮ ಮುಂದೆ ಹೇಳಬೇಕು ಅಂದರೆ, ಇದು ನಿನ್ನೆ ಮೊನ್ನೆಯಿಂದಲೇ ನಾನು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೇನೆ. ನಾನು ಸ್ಪಷ್ಟೀಕರಣ ಕೊಡ್ತೇನೆ. ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಅನ್ನೋದು ಎಲ್ಲಿಂದ ಪ್ರಾರಂಭ ಆಯಿತು ಅನ್ನೋದನ್ನು ನಾನು ಹುಡುಕ್ತಾ ಇದ್ದೇನೆ. ಅದು ನನಗಿನ್ನೂ ಅರ್ಥ ಆಗಿಲ್ಲ. ಒಂದು ಬ್ರಾಹ್ಮಣ, ವೈಶ್ಯ, ಶೂದ್ರ ಅಂತೆಲ್ಲ ಇರಲಿ, ಅದ್ರ ಬಗ್ಗೆ ನಾನು ಹೆಚ್ಚು ಮಾತನಾಡೋಕ್ಕೆ ಹೋಗಲ್ಲ. ಆದರೆ ಇಲ್ಲಿ ನಿನ್ನೆ ಯಾವುದೋ ಒಂದು ಘಟನೆ ನಡೀತು, ಅದ್ರ ಬಗ್ಗೆ ಉದಾಹರಣೆ ತಗೊಂಡು ಹೇಳ್ತಾ ಇದ್ದೇನೆ. ಒಂದು ಮನೆಯಲ್ಲಿ ಒಬ್ಬ ಹಿರಿಯ ಅಂತಂದರೆ ಜ್ಯೋತಿಷಿ ಇದ್ದಾರೆ. ಅವರು ಮನೆ ಮುಂದೆ ಒಂದು ನಾಮಫಲಕ ಹಾಕಿರ್ತಾರೆ. ಒಂದು ರಾಘವೇಂದ್ರ ಜ್ಯೋತಿಷಾಲಯ ಅಂತನೋ, ಚಾಮುಂಡೇಶ್ವರಿ ಜ್ಯೋತಿಷಾಲಯ ಮಂದಿರ ಅಂತ ಏನೋ ಒಂದು ನಾಮಫಲಕ ಹಾಕಿರ್ತಾರೆ. ಯಾಕೆ ಅಂತಂದರೆ, ಅವರು ಕಷ್ಟಪಟ್ಟು ಆ ವಿದ್ಯೆಯನ್ನು ಸಂಪಾದಿಸಿ ಸಮಾಜಕ್ಕೆ ಅವ್ರ ಜೀವನ ಮಾಡೋದಕ್ಕೋಸ್ಕರ ಅದನ್ನು ವೃತ್ತಿಯಾಗಿ ಮಾಡಿಕೊಂಡಿರ್ತಲ್ಲ. ಹಾಗಾಗಿ ವೃತ್ತಿ ಅಂತಂದರೆ ಸಮಾಜಕ್ಕೆ ನಾವು ಕೆಲಸ ಮಾಡಬೇಕು, ಅದರಿಂದ ಹಣನ ತಗೋಬೇಕು. ಇದು ವೃತ್ತಿ ಧರ್ಮ. ಹಾಗೆ ಅವ್ರ ಮನೆಯಲ್ಲಿ ಜ್ಯೋತಿಷ್ಯ ಹೇಳ್ತೀನಿ ಅಂತ ಒಂದು ನಾಮಫಲಕ ಹಾಕೊಂಡಿರ್ತಾರೆ. ನೀವು ಅವ್ರ ಮನೆ ಹೋಗಬೇಕು ಅಂತಂದರೆ ಅವ್ರು ಬಿಡಿ, ಅವ್ರ ಹೆಸರು ರಾಮಯ್ಯ ಅಂತನಾರೇ ಇರಲಿ, ತಿಮ್ಮಯ್ಯ ಅಂತಿರಲಿ, ಎಂಥ ಭಟ್ರು ಅಂತನಾರೇ ಇರಲಿ, ಜ್ಯೋತಿಷದ ಬಗ್ಗೆ ನಿಮಗೆ ನಂಬಿಕೆ ಇದ್ದರೆ ಅವ್ರ ಮನೆಗೆ ಹೋಗಬೇಕು. ನಿಮ್ಗೆ ನಂಬಿಕೆ ಇಲ್ಲ ಅಂದರೆ ಹೋಗಬಾರ್ದು. ಇಲ್ಲಿ ಆಗಿರೋದು ಅದೇನೆ. ಹೋಗಿದ ಅಂತ ನಾನು SC ಅಂತ ಹೇಳ್ಕೊಂಡಿದ್ದಾರೆ. ಅದೇನೋ ಅದು ಅದಂತ ಆಗಿದೆ. ನನಗೂ ಕೂಡ ಅದು
ಕುಲಂಕುಷವಾಗಿ ಅಧ್ಯಯನ ಮಾಡೋಕ್ಕಿನ್ನೂ ಅದು ವಿಡಿಯೋ ತುಣುಕು ಸಿಕ್ಕಿಲ್ಲ. ಒಂದು ವಿಡಿಯೋ ತುಣುಕು ಇಟ್ಕೊಂಡು ನಾನು ಒಂದು ಉದಾಹರಣೆ ಹೇಳ್ತಾ ಇದ್ದೇನೆ. ಜ್ಯೋತಿಷ್ಯ ಮಂದಿರಗಳಲ್ಲಿ ಒಬ್ಬ ಜ್ಯೋತಿಷಿ ಒಂದು ಸಲ ಜ್ಯೋತಿಷ್ಯ ಹೇಳೋಕ್ಕೆ ಒಬ್ಬರು 100 ರೂಪಾಯಿ ತೆಗೆದುಕೊಳ್ಬೋದು. ಇನ್ನೊಬ್ಬರು ಜ್ಯೋತಿಷ್ಯ ಹೇಳೋಕ್ಕೆ 10,000ನೇ ಸಂಭಾವನೆ ತೊಗೋಬೋದು. ಇನ್ನೊಬ್ಬರು 500 ರೂಪಾಯಿ ತೊಗೋಬೋದು. ಹಾಗೆ ಸಮಾಜದಲ್ಲಿ ಖಾನಾವಳಿಗಳು ಸಾಕಷ್ಟಿದೆ. ಖಾನಾವಳಿಗಳೇನು, ಬಡವರಿಗೊಂದಷ್ಟು ಥರ ಖಾನಾವಳಿ ಇದೆ, ಶ್ರೀಮಂತ ಐಷಾರಾಮಿ ಖಾನಾವಳಿಗಳಿದೆ. ಬಡವ ಆದವರು ಖಾನಾವಳಿಗೆ ಹೋಗಬೇಕು ಅಂತಂದರೆ, ಉಪಹಾರ ಗೃಹ ಅಂತಂದರೆ ಹೋಟೆಲ್ಗೆ ಹೋಗಬೇಕು ಅಂತಂದರೆ ನಮ್ಮ ಜೋಬಿನಲ್ಲಿ ಎಷ್ಟು ಹಣ ಇದೆ ಅದಕ್ಕೆ ತಕ್ಕಂತೆ ನೋಡಿಕೊಂಡು ನಾವು ನಾನು ಒಂದು ಪ್ಲೇಟ್ ಇಡ್ಲಿ ತೊಗೊಂಡ್ರೆ 30 ರೂಪಾಯಿ ಇಡ್ಲಿ ಕೊಡೋಂತ ಹೋಗಬೇಕಾ ಅನ್ನೋದ್ರ ನಿರ್ಣಯ ಮಾಡಬೇಕು. ನಮಗೆ 5 ಸ್ಟಾರ್ ಹೋಟ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಒಂದು ಇಡ್ಲಿಗೆ 1000 ರೂಪಾಯಿ ಕೇಳ್ತಾರೆ. ಯಾಕೆ ನೀನು 1000 ರೂಪಾಯಿ ತೊಗೊಂಡೆ ಅಂತ ಹೋಗಿ ಜಗಳ ಮಾಡೋಂಥದ್ದಲ್ಲ, ಕಿರ್ಚಾಡುವಂಥದ್ದಲ್ಲ. ಇದು ನಡೆದಿರೋದು ಹಾಗೇನೆ ಅನ್ನಿಸ್ತಾ ಇದೆ. ಈಗ ಜ್ಯೋತಿಷಿ ಹತ್ರ ನಾನು ಹೋಗಬೇಕು, ಜ್ಯೋತಿಷಿನ ಕೇಳಬೇಕು ಅಂದರೆ ಜ್ಯೋತಿಷದ ಬಗ್ಗೆ ನಮಗೆ ಮೊದಲೇ ನಂಬಿಕೆ ಇರಬೇಕು. ಆವಾಗಲೇ ಆ ವ್ಯಕ್ತಿ ಹತ್ರ ಹೋಗಿ ನೀವು ಆ ವ್ಯಕ್ತಿ ಹೇಳೋ ಜ್ಯೋತಿಷಿನೇ ಕೇಳಬೇಕು. ಅದು ಫಲಿತಾಂಶ. ಆಮೇಲೆ ಇಲ್ಲಿ SC ಅಂತ ಹೇಳ್ಕೊಂಡಿರೋ ವ್ಯಕ್ತಿ ಜ್ಯೋತಿಷದಲ್ಲಿ ನಂಬಿಕೆನೇ ಇಲ್ಲ. ಅವ್ರ ಹತ್ರ ಹೋಗಿರೋದು ಯಾಕೆ? ಆತನನ್ನು ಹೀಯಾಳಿಸ್ಲಿಕ್ಕೆ, ಆತನ ಒಂದು ಮೌಲ್ಯನ, ಆತನ ತೇಜೋವಧೆ ಮಾಡಲಿಕ್ಕೆ ಅಂತಲೇ ಹೋಗಿದ್ದಾರೆ. ನಾನು ಏನೋ ಹೋಟೆಲ್ ಕೇಸ್ ಹಾಕೋತೀನಿ ಹಾಗೆ ಹೀಗೆ ಅಂತ ಅಂದ್ಕೊಂಡು ಮಾತಾಡಿದ್ದಾರೆ. ಇದು ಯಾಕೆ ಬೇಕು? ಒಂದು ನಾನು ಇನ್ನೂ 2-3 ಉದಾಹರಣೆಗಳು ಕೊಡ್ತೀನಿ. ಒಬ್ಬ ವಿಜ್ಞಾನಿ ಇರ್ತಾನೆ. ವಿಜ್ಞಾನಿಗಳಲ್ಲಿ ಆತನಿಗೆ ಪ್ರಯೋಗ ಮಾಡಿ ಒಂದು ಉತ್ತರನ ಕಂಡುಕೊಳ್ಳುವಂತಕ್ಕಂಥ ಅಭಿಲಾಷೆ ಇರುತ್ತೆ. ಒಬ್ಬ ರಸಾಯನಶಾಸ್ತ್ರ ವಿಜ್ಞಾನಿ ಇರ್ತಾನೆ ಅಂತ ಇಟ್ಕೊಳ್ಳಿ. ಅಂತಂದರೆ ಆತ ಕೆಮಿಸ್ಟ್ರಿ ಒಂದು ಲ್ಯಾಬೋರೇಟ್ರಿಯಲ್ಲಿ ಯಾವುದೋ ಒಂದು ಕೆಮಿಕಲ್ ತೊಗೋತಾನೆ, ಇನ್ನೊಂದು ಕೆಮಿಕಲ್ ತೊಗೋತಾನೆ, ಒಂದು 3 ಥರದ ಕೆಮಿಕಲ್ ತೊಗೊಂಡು ಮಿಕ್ಸ್ ಮಾಡಿ 4ನೇದು 3 ಪದಾರ್ಥ ಮಿಕ್ಸ್ ಮಾಡಿ ಬರೋದೊಂದು ಯಾವುದೋ ಒಂದು ಫಲಿತ ಇರುತ್ತಲ್ಲ ಅದು ಬರಬೇಕು. ಈ ವಿಜ್ಞಾನಿಯ ಕೆಲಸ ಏನು? ಈ ಒಂದು ಕೆಮಿಕಲ್ಲು, ಈ ಒಂದು ಕೆಮಿಕಲ್, ಈ ಒಂದು ರಾಸಾಯನಿಕ ಬೆರೆಸೋದು ಅಷ್ಟೇ ಕೆಲಸ. ಅದು ಏನು ಫಲಿತ, ಅದು ಫಲಿತ ವಿಜ್ಞಾನಿ ಕೈಯಲ್ಲಿಲ್ಲ. ಅವನ ಕರ್ತವ್ಯ ಏನಿದ್ರು ಅಷ್ಟೇ. ಹಾಗೆ ಈ ಜ್ಯೋತಿಷ್ಯ ಕರ್ತವ್ಯ ಏನು, ಅದನ್ನು ಹೇಳೋದಷ್ಟೇ. ಆ ಹೇಳಿದಾಗ ಹಾಗೆ ನಡಿಬೇಕು, ಹಾಗೆ ಅನ್ನೋದು ಜ್ಯೋತಿಷ್ಯನ ಇದಲ್ಲ, ಅದೇ ಬೇರೆ ಆಯ್ತಾ. ಇನ್ನೊಬ್ಬ, ಈಗ ನನಗೂ ಏನನ್ನಿಸ್ತಿದೆ, ಈಗ ಒಬ್ಬ ರೈತನನ್ನು ಪರೀಕ್ಷೆ ಮಾಡಬೇಕು ಅಂತ ಇಟ್ಕೊಳ್ತೀನಿ ಅಂತ ಇಟ್ಕೊಳ್ಳಿ. ಈ SC ಅನ್ನೋ ವ್ಯಕ್ತಿ ಒಬ್ಬ ರೈತ ಆಗಿರ್ತಾನೆ ಅಂತ ಇಟ್ಕೊಳ್ಳಿ. ಆತ 10 ಎಕರೆ ಭತ್ತದ ಗದ್ದೆ ಇಟ್ಕೊಂಡಿದ್ದಾನೆ. ಆತ ಮೊದಲನೇ ದಿನ ಭತ್ತದ ಪೈರನ್ನು ನೆಟ್ಟಿದ್ದಾನೆ. ಅದು ಅವನಿಗೆ ಭತ್ತ ಲಾಭ ಕೊಡಲಿಕ್ಕೆ, ಅಂದರೆ ಭತ್ತದ ಕಾಳು ಆಗಲಿಕ್ಕೆ 120 ದಿನನೋ 130 ದಿನನೋ ಅಂತ ಕಾಯಬೇಕು. ನೀನು ಯಾಕೆ ಕಾಯ್ತಿದ್ಯಾ? ಇವತ್ತು ನೀನು ಭತ್ತದ ಪೈರು ನೆಟ್ಟಿದ್ಯಾ, ಇನ್ನೊಂದು ವಾರದಲ್ಲೇ ನನಗೆ ಬೇಕು ಭತ್ತ ಕೊಡು ಅಂತಂದರೆ ಕೊಡೋಕ್ಕಾಗತ್ತಾ? ಆಗ ಏನು ಹೇಳ್ತಾನೆ, ಸ್ವಲ್ಪ ತಾಳ್ಮೆಂಗೆ ಕಾಯಿರಿ ಬುದ್ಧಿ, ನಾನು ನಿಮ್ಮ ಕಂಪ್ನಿಗೆ ಭತ್ತನ ಇಷ್ಟು ಕ್ವಿಂಟಾಲು ಇಷ್ಟು ಟನ್ ಸೇಲ್ ಮಾಡ್ತೇನೆ, ಅದಕ್ಕೆ ಇಷ್ಟು ನಿರ್ದಿಷ್ಟ ಸಮಯ ಬೇಕು ಅಂತ ಹೇಳ್ತಾನೆ. ತಾಳ್ಮೆಂಗೆ ಕಾಯಲ್ವಾ? ಈ SC ವ್ಯಕ್ತಿ ತಾಳ್ಮೆನೇ ಇಲ್ಲ. ಏನು ಆ ಜ್ಯೋತಿಷಿಗೆ ಬೈದಿದ್ದೋ ಅದನ್ನು ವಿಡಿಯೋ ಮಾಡಿ ನಾನು ಕೋರ್ಟ್ ಹೋಗ್ತೀನಿ, ಆ ಕೇಸ್ ಹಾಕ್ತೀನಿ, ಈ ಕೇಸನ್ನ ಅಂದರೆ ಇಲ್ಲಿ ತೇಜೋವಧೆ ಮಾಡಲಿಕ್ಕೆ ಅಂತಲೇ ಒಂದಷ್ಟು ಜನ ಇದ್ದಾರೆ ಅನ್ನೋದು ನಮಗೆ ಮೇಲ್ನೋಟ ಏನು ಸಮಾಜದಲ್ಲಿ ಗೊತ್ತಾಗುತ್ತೆ ಅಲ್ವಾ. ಹಾಗೆಯೇ ಈ ಎಷ್ಟೇ ಮೌಲ್ಯವಂತ ವ್ಯಕ್ತಿ ಆಗಿದ್ದರೂ ಕೂಡ ಸಮಾಜದಲ್ಲಿ ಈ ರೀತಿಯ ತಿರುಚುಗಾರರುಗಳು ಜಾಸ್ತಿ ಇದ್ದಾರೆ, ಒಂದು ರೀತಿಯ ಆಗದೇ ದೇವರು ಜಾಸ್ತಿ ಇದ್ದಾರೆ. ಇದನ್ನೆಲ್ಲ ಸಮಾಜದಲ್ಲಿ ಎದುರಿಸಬೇಕು ಅಂತಂದರೆ ದೈವಿ ಶಕ್ತಿನೇ ಬೇಕು. ಆ ದೈವರಲ್ಲಿ ಇಂಥ ಸಮಾಜಘಾತಕರನ್ನು, ಈ ರೀತಿಯ ಒಂದು ಜ್ಯೋತಿಷಿಗಳ ಹತ್ರ ಆಗಿರ್ಬೋದು ಅಥವಾ ಯಾರೇ ಒಂದು ಎಲ್ಲರಿಗೂ ಒಂದೊಂದು ಸಮಾಜದಲ್ಲಿ ಬೆಲೆ ಇದ್ದೇ ಇದೆ ತಾನೆ. ಈಗ ಪೊಲೀಸ್ ನೋಡಿ, ಪೊಲೀಸ್ ಆದವರು ಪಂಚೆ ಉಟ್ಕೊಂಡು ತಮ್ಮ ಕೆಲಸ ಮಾಡಲಿಕ್ಕಾಗಲ್ಲ. ಪುರೋಹಿತರಾದವರು ಪ್ಯಾಂಟು ಶರ್ಟ್ ಹಾಕ್ಕೊಂಡು ಪುರೋಹಿತಿಗೆ ಮಾಡೋದಕ್ಕಾಗಲ್ಲ ಅಲ್ವಾ. ಒಂದೊಂದು ವೃತ್ತಿ ಧರ್ಮಕ್ಕೂ ಒಂದೊಂದು ಬಟ್ಟೆಯ ಒಂದು ಇದಿದೆ. ಒಂದೊಂದು ವೃತ್ತಿ ಧರ್ಮಕ್ಕೂ ಕೂಡ ಉಡುಪು ಹೀಗಿರಬೇಕು ಅನ್ನೋದು ಒಂದು ನಾವು ಮಾಡಿಕೊಂಡಂಥ ಒಂದು ಪರಿಸ್ಥಿತಿ. ಅದು ಹೀಗೆ ಯಾಕೆ ಅಂತ ಪ್ರಶ್ನೆ ಮಾಡುವಂಥದ್ದಲ್ಲ. ಸಮಾಜದಲ್ಲಿ ಇವತ್ತು ದಲಿತರ ಸ್ಥಿತಿ ಹೇಗಾಗಿದೆ ಅಂತಂದರೆ, ಅವರ ನಾಯಕರಲ್ಲೇ ವಿದ್ಯಾಭ್ಯಾಸ ಇಲ್ಲ. ಅವ್ರಿಗೆ ಮಾತೆತ್ತಿದ್ರು ಬ್ರಾಹ್ಮಣರು ಹಾಗೆ ಮಾಡಿಬಿಟ್ರು, ಹೀಗೆ ಮಾಡಿಬಿಟ್ರು, ಆ ಕಾಲದಿಂದ ಹಿಂಗೆ ಮಾಡ್ಕೊಂಬಂದ್ರು, ಹಂಗೆ ಮಾಡ್ಕೊಂಬಂದ್ರು ಅನ್ನೋದೇ ಮಾತನಾಡ್ತಾರೆ ವಿನ
ಮೇಲ್ ಬರಬೇಕು ಅಂತಂದರೆ ಅವ್ರು ಏನು ಶ್ರಮ ಪಡಬೇಕು ಅಂತ, ನಾವೇನು ಶ್ರಮ ಪಟ್ಟು ಮೇಲ್ ಬರಬೇಕು ಅನ್ನೋದು ಒಂದು ಚೂಳು ಒಂದು ಸಾಸಿವೆ ಕಾಳು ಇಲ್ಲ. ಬರೀ ಅವರು ಆ ಸಂಘಟನೆ ಹಿಂಗೆ ಸಂಘಟನೆ ಅಂದ್ಕೊಂಡು ಮಾಡಿಕೊಂಡು ಇನ್ನೊಬ್ಬರ ಮೇಲೆ ಕಿರ್ಚಾಡೋದಕ್ಕೆ ಹೆಸರಾಡ್ಸಾಡೋದೇ ಆಯ್ತು ವಿನಃ ಸ್ವ ಅಧ್ಯಾಯ ಅವ್ರು ಏನು ಓದಬೇಕು ಅನ್ನೋದು ಅವರಲ್ಲೇ ಸ್ಪಷ್ಟ ಇಲ್ಲ. ಹಾಗಾಗಿ ಅವರು ಇನ್ನೂ ಒಂದು 10-20 ವರ್ಷ ಇನ್ನೊಂದು 100 ವರ್ಷ ಆದ್ರೂ ಬಡ್ದಾಡ್ಕೊಂಡೇ ಇರ್ತಾರೆ ವಿನಃ ಸರಸ್ವತಿ ಅನ್ನೋದು ಯಾರ ಕೂತ್ಕೊಂಡು ತಪಸ್ಸು ಮಾಡಿದ್ರು ಕೂಡ ಒಲಿಯುವಂಥ ದೇವತೆ ಅಂತಂದರೆ ಅದಕ್ಕೆ ಮೇಲ್ಜಾತಿ ಕೀಳ್ಜಾತಿ ಅನ್ನೋದು ಇಲ್ಲ. ವಿದ್ಯಾವಂತರಾಗೋದಕ್ಕೆ ಒಂದು ಮನಸ್ಸು ಇದ್ದರೆ ಮನಸ್ಸೇ ಮಹಾದೇವ ಅಂತಾರಲ್ಲ, ಮನಸ್ಸು ಇರಬೇಕಷ್ಟೇ. ಒಂದು ಅವರ ಮನಸ್ಸನ್ನ ಎಂಥ ಕಡೆ ಸೆಳೀತಿದ್ದಾರೆ ಅಂದರೆ ಹೋರಾಟ ಮಾಡೋದಂತೆ, ಚಪ್ಪಲಿ ತೊಗೊಂಡು ಹೊಡೆಯೋದಂತೆ, ಬಡಿಯೋದಂತೆ, ಅಂಬೇಡ್ಕರ್ ಬಗ್ಗೆ ಮಾತನಾಡೋದು, ಅಂಬೇಡ್ಕರ್ ಭಾವಚಿತ್ರ ಎಲ್ಲಿ ತೆಗಿತಾರೆ ಅಲ್ಲೋಗಿ ಪ್ರೊಟೆಸ್ಟ್ ಮಾಡೋದು, ಬರೀ ಇಂಥದ್ದೇ. ಈಗ ನೋಡ್ರಿ, ಇಡೀ ಭಾರತದಲ್ಲಿ 150 ಕೋಟಿ ಜನಸಂಖ್ಯೆ ಇದೆ ಅಂತ ಇಟ್ಕೊಳ್ಳಿ. ಅಂಬೇಡ್ಕರ್ ಭಾವಚಿತ್ರನ ಉದ್ದೇಶಪೂರ್ವಕ ಯಾವಾಗ ತೆಗೆದ್ರು ಅಂತಲೇ ಇಟ್ಕೊಳ್ಳಿ. ಯಾವುದೋ ಒಂದು ಕಚೇರಿಯಲ್ಲಿ ತೆಗೆದ್ರು. ಒಂದು ಕಚೇರಿಯಲ್ಲಿ ತೆಗೆದಿದ್ದಕ್ಕೆ ಇಡೀ ಭಾರತದಲ್ಲಿ ಇರುವಂತಹ ಎಲ್ಲರೂ ಹೋಗಿ ಜಗಳ ಮಾಡಿ, ಏನೋ ದೊಡ್ಡದು ಆಗೋಯ್ತು ಅನ್ನೋದು ಜಗಳ ಮಾಡಿ ಅವರ ಎನರ್ಜಿ ಹಾಳು ಮಾಡ್ಕೊಳ್ಳೋ ಬದಲು ತೆಗೆದಿರಲಿ. ಆದರೆ ನಮ್ಮ ಅಂಬೇಡ್ಕರ್ ನಮ್ಮ ಹೃದಯ ಇಡೀ ಕೋಟ್ಯಾಂತರ ಭಾರತ ಹೃದಯದಲ್ಲಿ ನೆನೆಸಿರುವಂತಕ್ಕಂಥ ದೇವರು ಅನ್ನೋ ರೀತಿ ಅವರ ಮನೋಭಾವ ಇಲ್ಲ. ಬರೀ ಅವ್ರ ಮೇಲೆ ಕೇಸ್ ಆಗೋದು, ಇವ್ರ ಮೇಲೆ ಕೇಸ್ ಆಗೋದು, ಅಲ್ಲಿ ಜಗಳ ಮಾಡೋದು, ಇಲ್ಲಿ ಕಾರಿಗೆ ಬೆಂಕಿ ಹಚ್ಚು ಇಲ್ವ, ಅದು ಬರೀ ಇದೇ ಆಗೋಗುತ್ತೆ ವಿನಃ ಒಂದು ರೀತಿ ವಿದ್ಯೆ ಅನ್ನೋದು ಕೊರತೆ ಅನ್ನೋದು ನಾವು ಮೇಲ್ನೋಟಕ್ಕೆ ನೋಡ್ತೇವೆ. ಇರಲಿ, ಆ ವಿಚಾರ ಆ ಕಡೆ ಇಡೋಣ. ಮೌಲ್ಯಗಳ ಬಗ್ಗೆ ನಾನು ಮಾತನಾಡ್ತೇನೆ. ಇನ್ನೊಂದು ಹೆಜ್ಜೆ ಮುಂದೆ ಕೇಳೋದಾದ್ರೆ, ಶಿಕ್ಷಣ ಅಂದರೆ ಏನು ಅಂತ ಸ್ವಾಮಿ ವಿವೇಕಾನಂದರು ಅವತ್ತೇ ಹೇಳಿದ್ರು. ಏನಂತಂದರೆ, ಶಿಕ್ಷಣ ಅಂತಂದರೆ ಒಬ್ಬ ವ್ಯಕ್ತಿ ತನ್ನ ಶೈಕ್ಷಣಿಕ ಅಭ್ಯಾಸ ಮುಗಿಸಿ ಸಮಾಜಕ್ಕೆ ಬಂದು ಆತ ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳೋಕ್ಕೆ ಏನು ಸಿಂಹ ಸದೃಶವಾಗಿ ನಿಂತ್ಕೊಳ್ಳೋಕ್ಕೆ ಏನೇನು ಬೇಕೋ ಪೋಷಕಾಂಶಗಳು, ಅದೇ ಶಿಕ್ಷಣ ಅಂತಂದರು. ಅಂತಂದರೆ ಒಂದು ಪುಟ್ಟ ಸಸಿ ಮಣ್ಣಿನಿಂದ ಅದು ಆ ಮಣ್ಣಿನಲ್ಲಿ ಬಿಟ್ಟಿರೋ ಬೇರಿನಿಂದ ಅದು ನೀರನ್ನು ಎಳ್ಕೋಬೇಕು, ಪೋಷಕಾಂಶಗಳನ್ನು ಎಳ್ಕೊಂಡು ಅದು ಎಷ್ಟು ದೊಡ್ಡ ಹೆಮ್ಮರವಾಗಿ ಬೆಳೀತು, ಸದೃಢವಾಗಿ ಬೆಳೀತು, ಅದು ಮುಖ್ಯ. ಹಾಗೆ ಶಿಕ್ಷಣ ಅಂತಂದರೆ ವಿವೇಕಾನಂದರ ಪ್ರಕಾರ ಒಂದು ಮಗುವಿನ ಮಾರ್ಕ್ಸ್ ಕಾರ್ಡಲ್ಲಿ ಬರೋ ಮಾರ್ಕ್ಸ್ ಕಾರ್ಡ್ ಅಂಕಿ ಅಂಶಗಳಲ್ಲ, ಆತ ಎಷ್ಟು ಸೃಜನಶೀಲತೆಯಿಂದ ವರ್ತಿಸ್ತಿದ್ದಾನೆ, ಗುರು ಹಿರಿಯರಿಗೆ ಎಷ್ಟು ಗೌರವ ಕೊಡ್ತಿದ್ದಾನೆ, ಎಷ್ಟು ವಿನಯವಂತಿಕೆ ಆತನದಲ್ಲಿದೆ, ಆತ ಎಷ್ಟು ಬೇರೆಯಾದಂಥ ನಾಲೆಡ್ಜನ್ನ ಎಷ್ಟು ತನ್ನದಾಗಿಸ್ಕೊತಾ ಮುಂದಕ್ಕೆ ಹೋಗ್ತಾ ಇದ್ದಾನೆ ಅನ್ನೋದು ಮುಖ್ಯ ಅಂತ ಸ್ವಾಮಿ ವಿವೇಕಾನಂದರ ಒಂದು ಈ ಮಾತನ್ನು ನಾವು ಗಮನಿಸ್ಕೊಳ್ಬೋದಾಗಿದೆ. ಇಷ್ಟಕ್ಕೆ ಇವತ್ತಿನ ಈ ಒಂದು ನೇಪಥ್ಯಕ್ಕೆ ಸರಿಯುತ್ತಿರುವ ಮಾನವ ಮೌಲ್ಯಗಳು ಅಥವಾ ಸಮಾಜದಿಂದ ಕಣ್ಮರೆಯಾಗುತ್ತಿರುವ ಮೌಲ್ಯಗಳ ಬಗ್ಗೆ ಇಷ್ಟು ಮಾತನಾಡಿ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.